ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು, ಹನುಮಂತು ಎಲ್ಲೋದ್ರು ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರಲ್ಲ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ 2 ವಾರದಿಂದ ಹನುಮಂತು ಕಾಣಿಸ್ಕೋತಾ ಇರಲಿಲ್ಲ. ಯಾಕೆಂದ್ರೆ ಹನುಮಂತುನ ತುಂಬಾ ಜನ ಇಷ್ಟ ಪಡ್ತಾರೆ, ಅವರನ್ನ ಶೋ ನಲ್ಲಿ ನೋಡಕ್ಕೆ ತುಂಬಾ ಜನ ಬಯಸುತ್ತಾರೆ. ಸೊ ಹೀಗಾಗಿ ಆರಂಭದ ದಿವಸಗಳಲ್ಲಿ ಗ್ರ್ಯಾಂಡ್ ಓಪನಿಂಗ್ ಅನ್ನ ಪಡೆದುಕೊಂಡ್ರು, ಚೆನ್ನಾಗಿ ಡ್ಯಾನ್ಸ್ ಅನ್ನ ಸಹ ಮಾಡ್ತಾರೆ ದೋಸ್ತ ಧನರಾಜ್ ಜೊತೆ. ನಂತರ 2 ಎಪಿಸೋಡ್ ನಲ್ಲಿ ಕಾಣಿಸೋದೇ ಇಲ್ಲ, ಕಾರಣ ಏನು ಅಂತ ಕೂಡ ಗೊತ್ತಿಲ್ಲ. ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು ಹನುಮಂತನ ಅಪ್ಡೇಟ್ ಗಾಗಿ. ಈಗ ನೋಡಿ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹನುಮಂತ. ಎಸ್ ಹೌದು, ಹನುಮಂತು ಈಗ ಬಹುಶಃ ಮತ್ತೊಮ್ಮೆ ಶೋ ನಲ್ಲಿ ಕಾಣಿಸ್ಕೋತಾ ಇರ್ಬೇಕು. ಇವತ್ತಿನ ಒಂದು ಅದ್ಭುತ ಪೋಸ್ಟ್ ಅನ್ನು ಕೂಡ ಮಾಡಿದ್ದು ಹನುಮಂತನನ್ನ ನೋಡಿ ಖುಷಿ ಆಗಿದ್ದಾರೆ. ಹನುಮಂತ ಉತ್ತರ ಕರ್ನಾಟಕದಲ್ಲಿ ಫಂಕ್ಷನ್ ಗಳಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರು, ಗೆಸ್ಟ್ ಆಗಿ ಕೂಡ ಹೋಗಿದ್ರು, ಹಾಡನ್ನು ಸಹ ಆಡಿ ಅಲ್ಲಿರುವಂತ ಅಭಿಮಾನಿಗಳಿಗೆ ತುಂಬಾನೇ ಮನೋರಂಜನೆ ಕೊಟ್ಟರು. ಜೊತೆಗೆ ಹನುಮಂತನಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ. ಬಿಗ್ ಬಾಸ್ ವಿನ್ನರ್ ಆಗಿರುವಂತ ಹನುಮಂತಗೆ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಮತ್ತೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಅಲ್ಲಿ ಜಾಸ್ತಿ ಇದ್ದಾರೆ. ನಿಮ್ಗೂ ಕೂಡ ಹನುಮಂತು ಇಷ್ಟನ, ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ? ಹನುಮಂತ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೋಬೇಕು, ಯಾಕೆಂದ್ರೆ ಹನುಮಂತ ತುಂಬಾ ಚೆನ್ನಾಗಿ ಮನೋರಂಜನೆಯನ್ನ ಕೊಡ್ತಾರೆ. ಮನೋರಂಜನೆ ವಿಚಾರಕ್ಕೆ ಬಂದ್ರೆ 100% ಎಫರ್ಟ್ ಹನುಮಂತನ ಕಡೆಯಿಂದ ಇರುತ್ತೆ. ಡ್ಯಾನ್ಸ್ ಸೂಪರ್, ಮತ್ತೆ ಆಡುವುದು ಸೂಪರ್, ಮಾತುಗಳು ಕೂಡ ಸೂಪರ್, ಮತ್ತೆ ತುಂಬಾನೇ ಶಿಸ್ತಾಗಿ ಇರ್ತಾರೆ, ತುಂಬಾನೇ ಡೀಸೆಂಟ್ ಆಗಿ ಕಾಣಿಸ್ತಾರೆ. ಮತ್ತೆ ಯಾವುದೇ ರೀತಿ ಅಹಂಕಾರ ಅನ್ನುವುದು ದುರಹಂಕಾರ ಅನ್ನುವುದು ಏನೂ ಕೂಡ ಇಲ್ಲ. ತುಂಬಾನೇ ಸಿಂಪಲ್ ಅಂತ ಹೇಳ್ಬೋದು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹನುಮಂತ. ನಿಮ್ಗೂ ಕೂಡ ಇಷ್ಟನ ಹನುಮಂತ? ನಿಮ್ಗೂ ಹನುಮಂತನ ಒಂದು ಅದ್ಭುತವಾದಂತಹ ಶೋ ನೋಡ್ಬೇಕು ಅಂತ ಆಸೆ ಇದೆ, ತಪ್ಪದೆ ಕಮೆಂಟ್ ಮಾಡಿ.